ಪ್ರತಿದಿನ ನನ್ನ ಕನಸಲ್ಲಿ ಬರುವೆ, ನನ್ನನ್ನು ಕಾಡುವೆ, ಆದರೆ ಮನಸ್ಸಲ್ಲಿ ಎಂದಿಗೂ ದೇವತೆಯಾಗಿರುವೆ. ಮುಖದಲ್ಲಿ ಮಂದಹಾಸವನ್ನು ನಿನ್ನ ಹೆಸರಿಂದ ತರುವೆ. ಮುಗಿಯದ ಕವನ ನೀನಾದರೂ ಅದನ್ನು ನಾನೇ ಬರೆಯುವೆ. ಕವಿತೆ ತುಂಬ ಚೆನ್ನಾಗಿತ್ತು. ಬರೀ ಹುಡುಗಿರು ಸಿಕ್ಕಿದ್ದೀವಂತ ಜಾಸ್ತಿ ಅಡ್ವಾಂಟೇಜ್ ಬೇಡ ಆಯ್ತಾ? ಹೇ, ಆ ಥರ ಏನಿಲ್ಲ. ಅವನಿಗೆ ನೀವಂದರೆ ಅವತ್ತಿಂದನೂ ಸಖತ್ ಇಷ್ಟ. ಪ್ರೀತಿ ಎಲ್ಲ ನಮ್ಮ ಹುಡುಗಿಗೆ ಇಷ್ಟ ಇಲ್ಲ. ಈಗ ಅದೆಲ್ಲ ಬಿಡಿ, ನಾವು ಸುಮ್ಮನೆ ಜಗಳ ಆಡೋದು ಸರಿ ಇರಲ್ಲ. ಮತ್ತೆ ಹೇಗಿದ್ದೀರಾ? ಚೆನ್ನಾಗಿದ್ದೀನಿ. ಹೌದು, ನೀವು ಬೆಂಗಳೂರಿಗೆ ಯಾಕೆ ಬಂದಿದ್ದು? ನಮ್ಮದು ಎಜುಕೇಷನ್ ಕಂಪ್ಲೀಟ್ ಆಯಿತು, ಜಾಬ್ ಮೇಲೆ ಬಂದಿದ್ದು. ಸರಿ ನಡೀರಿ, ಪೂಜೆ ಮಾಡಿಸೋಣ. ಆ್ಯಕ್ಚುಲಿ ನಾನು ನಿಮ್ಮ ಹತ್ರ ಒಂದು ವಿಷಯ ಹೇಳಬೇಕು. ನಾನು ಹೀಗೆ ಹೇಳ್ತಿದ್ದೀನಿ ಅಂತ ನೀವೇನು ಅನ್ಕೋಬೇಡಿ. ಐ ಲವ್ ಯು. ಲವ್ವಾ, ಏನು ಹೇಳ್ತಿದ್ದೀರಾ ನೀವು? ನಾನು ನಿಮ್ಮನ್ನ ಇದೇ ಮೊದಲನೇ ಸಲ ನೋಡ್ತಿರೋದು. ಹಾಗೆ ನಾನು ಹಳ್ಳಿ ಹುಡುಗ, ನನಗೆ ಅಂತಲೇ ತುಂಬ ಜವಾಬ್ದಾರಿ ಇದೆ. ಗೊತ್ತು, ಅದಕ್ಕೆ ಲವ್ ಯು ಹೇಳಿದ್ದು. ಅಳ್ದು ತೂಗಿ ನೀವು ಎಷ್ಟಕ್ಕೆ ಬಾಳ್ತೀರಾ ಅಂತ ಹೇಳೋಕ್ಕೆ ಇದು ಬಿಸ್ನೆಸ್ ಅಲ್ಲ, ಪ್ರೀತಿ. ನೋಡಿ, ಟೈಮ್ ತಗೊಂಡು ಯೋಚನೆ ಮಾಡಿನೇ ಹೇಳಿ. ನನಗೂ ಯಾರೂ ಇಲ್ಲ, ನಿಮಗೂ ಯಾರೂ ಇಲ್ಲ. ಅನಗ ಹೀಗೆ ಹೇಳಿದ್ಮೇಲೆ ಅಯ್ಯೋ, ಹರಿ ಮಗ ನೀನು ಪ್ರಪೋಸ್ ಮಾಡಿದೆ, ಹೋಗೇ ಆಗೋಯ್ತು. ಆದರೆ ಇವನಿಗೆ ಅವಳೇ ಪ್ರಪೋಸ್ ಮಾಡೋಳೆ, ಹೆಂಗೋ ಇದು? ಅದೇ ನನಗೂ ಗೊತ್ತಾಗ್ತಾ ಇಲ್ಲ. ಬಿಡೋ ಹೋಗ್ಲಿ. ಯಾರ್ಯಾರು ಹಣೆ ಬರ್ತಲ್ಲಿ ಏನೇನು ಬರ್ದಿರುತ್ತೋ ಅದೇ ಆಗೋದು. ತಗೋ, ಖುಷಿ ಪಡ. ಇದ್ರ ಮುಂದೆ ಯಾವ ಹುಡುಗಿನೂ ಇಲ್ಲ. ತಗೋ, ಕುಡಿ. ನಾಳೆ ಮತ್ತೆ ಮೀಟ್ ಮಾಡೋಕ್ಕೆ ಹೋಗೋಣ. ನೋಡಪ್ಪ, ಮೀಟ್ ಮಾಡೋಣ ಅಂತವನೇ. ಹಳ್ಳಿ ಹುಡುಗ ರೂಟಿಗೆ ಬರ್ತಾವನೆ. ಹಳ್ಳಿಯವ್ರಿಗೆ ರೂಟಲ್ಲಿ ಇರೋಕ್ಕೂ ಗೊತ್ತು, ಮ್ಯಾಟ್ರಲ್ಲಿ ಬರೋಕ್ಕೂ ಗೊತ್ತು. ಸರಿ ಸರಿ, ಮಲ್ಕೊಳ್ಳಿ. ಲೇಟ್ ಆದರೆ ಫೇರ್ನೆಸ್ ಹೊಂಟೋಗುತ್ತೆ. ಅದು ನಾನು ನಿಮ್ಮ ಹತ್ರ ಒಂದು ವಿಷಯ ಮಾತಾಡಬೇಕಾಗಿತ್ತು. ಹೇಳಿ. ಈಗಿನ ಕಾಲದಲ್ಲಿ ಲವ್ ಮಾಡೋದೆಲ್ಲ ಕಾಮನ್ ಆಗಿಬಿಟ್ಟಿದೆ. ಇಲ್ಲಿ ನಿಜವಾದ ಪ್ರೀತಿ ಬೆಲೆನೇ ಇಲ್ಲ. ಎಲ್ಲರೂ ಶೋಕಿಗೋಸ್ಕರ ಪ್ರೀತಿ ಮಾಡ್ತಾರೆ. ಆ ಶೋಕಿ ನಮಗಿಲ್ಲ. ಅದಕ್ಕೆ ನಾನು ಬಂದಿರೋದು. ನಾನು ನಿಮ್ಮನ್ನ ಪ್ರೀತಿಸ್ತೀನಿ, ಆದರೆ ನನ್ನ ಹತ್ರ ದುಡ್ಡಿಲ್ಲ ಮತ್ತು ಎಲ್ಲ ಲವರ್ಸ್ ಥರ ಇರೋಕ್ಕಾಗಲ್ಲ. ನನ್ನ ಡೆಸ್ಟಿನಿನೇ ಬೇರೆ ಇದೆ. ಡೆಸ್ಟಿನಿನ ರೀಚ್ ಮಾಡಿಸೋಕೆ ನಾನು ಬಂದಿರೋದು. ನೀವು ಅಂದ್ಕೊಂಡಿರೋ ಥರ ಎಲ್ಲ ಏನಿಲ್ಲ. ದುಡ್ಡಿಗೋಸ್ಕರ ಪ್ರೀತಿ ಮಾಡೋ ಹಾಗಿದ್ರೆ ನಾನು ಯಾಕೆ ನಿಮ್ಮನ್ನ ಪ್ರೀತಿಸ್ಬೇಕಿತ್ತು? ನನಗೆ ನೀವು ಇಷ್ಟ ಆದ್ರಿ, ನಿಮ್ಮ ಒಳ್ಳೆತನ ಇಷ್ಟ ಆಯಿತು. ಸರಿ, ಆಯಿತು. ಹೇಗೋ ನೀವು ಅಂದ್ಕೊಂಡಿದ್ದಾಯ್ತಲ್ಲ. ಈ ಥರ ಪ್ರಪೋಸಲ್ನ ನನ್ನ ಲೈಫಲ್ಲೇ ನೋಡಿರಲಿಲ್ಲ. ನಾನು ಅಷ್ಟೇ. ಮತ್ತೆ ಎಲ್ಲ ಹೇಳಬೇಕು. ಹೌದು, ನೀವು ಬೆಂಗಳೂರಿಗೆ ಯಾಕೆ ಬಂದಿದ್ದು ಅಂತ ಹೇಳಲೇ ಇಲ್ಲ. ಲೋಕ ಕಲ್ಯಾಣಕ್ಕೋಸ್ಕರ. ನಿಮ್ಮ ಕಲ್ಯಾಣ ಅಂತ ಹೇಳಿ. ಹೌದು, ನೀವಿನ್ನೂ ಎಷ್ಟು ದಿನ ಬೆಂಗಳೂರಲ್ಲಿ?
ಅದು ಇನ್ನೂ ನಾನು ನಿಮ್ಮ ಹತ್ರ ಒಂದು ವಿಷಯ ಹೇಳಬೇಕಾಗಿತ್ತು. ನಾವು ಅವತ್ತು ದುಡ್ಡು ಇಸ್ಕೊಂಬಂದ್ವಲ್ಲ, ಹಾಂ ಬಂದ್ರಿ. ಆ ದುಡ್ಡೆಲ್ಲ ಮಿಸ್ ಆಯಿತು. ಏನು ಹೇಳ್ತಿದ್ದೀರಾ? ಮಿಸ್ ಅಂದರೆ? ಅದು ಹಾಗೆ. ಸೊ ನಾವು ಅದಕ್ಕೋಸ್ಕರ ಕೆಲಸ ಮಾಡ್ತಾ ಇರೋದು. ಕೆಲಸ ಮಾಡ್ಕೊಂಡು ಅಷ್ಟು ದುಡ್ಡು ದುಡಿಯೋಕೆ ನಿನಗೆ ಎಷ್ಟು ವರ್ಷ ಬೇಕು? ಗೊತ್ತು, ತುಂಬಾ ಟೈಮ್ ಆಗುತ್ತೆ ಅಂತ. ಅದಕ್ಕೆ ನಾವೇನಾದರೂ ಓನಾಗಿ ಮಾಡೋಣ ಅಂತ ನೋಡ್ತಾ ಇದ್ದೀವಿ. ಏನಾದರೂ ಮಾಡ್ಕೊಳ್ಳಿ. ನಿಮ್ಮನ್ನು ನಂಬಿ ನಮ್ಮಪ್ಪ ದುಡ್ಡನ್ನು ಕೊಟ್ಟಿದ್ದು. ಏನಾದರೂ ಮಾಡ್ಕೊಳ್ಳಾಗಿದ್ರೆ ನಿಮ್ಗೆ ಹೇಳ್ತಾನೆ ಇರಲಿಲ್ಲ. ಸರಿ ಆಯಿತು, ಇವಾಗೆಲ್ಲರೂ ಸೇರಿ ಏನು ಮಾಡೋಣ ಅಂತ ಯೋಚನೆ ಮಾಡೋಣ. ಅವತ್ತು ಅನಗ ಬರ್ಡೇ ಆಗಿರುತ್ತೆ. ಅದನ್ನ ಹೇಳ್ಬೇಕು ಅಂತ ಆದ್ಯ ಹರಿಗೆ ಫೋನ್ ಮಾಡ್ತಾಳೆ. ಹಲೋ, ಹಾಂ, ಏನು ಮಾಡ್ತಿದ್ದೀರಾ? ಇಲ್ಲ ಕೆಲಸದಲ್ಲಿದ್ದೆ. ಯಾಕೆ, ಅನಗ ಏನಾದರೂ ಆಯಿತಾ? ಹೇ, ಆ ಥರ ಎಲ್ಲ ಏನೂ ಆಗಿಲ್ಲ. ಇವತ್ತು ಅವಳ ಬರ್ಡೇ ಅಲ್ವಾ, ವಿಶ್ ಮಾಡಿ ಮೆಮೊರಬಲ್ ಮಾಡೋಣ ಅಂತ ಕಾಲ್ ಮಾಡಿದೆ. ಓ ಹೌದಾ? ಅವಳೇನು ಹೇಳೇ ಇಲ್ಲ. ಹುಡ್ಗೀರು ಇವತ್ತು ನಮ್ಮ ಬರ್ಡೇ ಅಂತ ಅವರೇ ಹೇಳ್ಕೋತಾರಾ? ಅದು ಸರಿ, ಏನು ಮಾಡೋದು? ನೀವು ಹೇಳಿ, ನಿಮ್ಮ ಹುಡುಗಿ ಬರ್ಡೇ. ಯೋಚನೆ ಮಾಡಿ ಹೇಳ್ತೀನಿ ರೀ. ಸರಿ ಆಯಿತು. ಏನಂತ ಮಗ? ಇವತ್ತು ಅನಾಗ ಬರ್ಡೇ ಕಣೋ. ಹಾಗಾದರೆ ಎಲ್ಲಾದ್ರೂ ಔಟಿಂಗ್ ಹೋಗೋಣವಾ? ಆಗಲೇ ಸಂಜೆ ಆಗಿದೆ, ಎಲ್ಲೋಗೋಣ? ಹೇ, ನಮ್ಮ ಫ್ರೆಂಡ್ ಹತ್ರ ಕಾರ್ ಇಸ್ಕೋತೀನಿ. ಹಾಗೆ ಎಲ್ಲಾದ್ರೂ ಔಟಿಂಗ್ ಹೋಗಿ ಕೇಕ್ ಕಟ್ ಮಾಡಿಸಿ ಬರೋಣ. ನಾನು ಹಾಗೆ ಆದ್ಯ ಹತ್ರ ಮಾತಾಡ್ತೀನಿ. ಕಾರ್ ಯಾರ್ದು? ನಮ್ಮ ಫ್ರೆಂಡ್ದು. ಎಲ್ಲಿ ಹೋಗ್ತಾ ಇದ್ದೀವಿ? ಎಲ್ಲೂ ಇಲ್ಲ, ಇಲ್ಲೇ ಬನ್ನಿ. ಹ್ಯಾಪಿ ಬರ್ಡೇ ಅನು. ಥ್ಯಾಂಕ್ ಯು. ಹ್ಯಾಪಿ ಬರ್ಡೇ. ಥ್ಯಾಂಕ್ ಯು. ಹ್ಯಾಪಿ ಬರ್ಡೇ. ಥ್ಯಾಂಕ್ಸ್. ಥ್ಯಾಂಕ್ ಯು. ಹಾಯ್. ಹಾಂ, ಮತ್ತೆ ಏನು ಸಮಾಚಾರ? ಏನಿಲ್ಲ, ಎಲ್ಲ ಹೇಳ್ಬೇಕು. ಎಲ್ಲ ಹೇಳ್ಬೇಕಾ? ನಾನು ಆಗಲೆಲ್ಲ ಹೇಳಿದ್ದೀನಿ ತಾನೆ, ನೀವು ತಾನೇ ಹೇಳಬೇಕು. ಹಾಗೇರಿ ಒಂದು ನಿಮಿಷ. ನೀವೇನು ಹುಡುಕ್ತಿದ್ದೀರಾ ಅಂತ ಗೊತ್ತು. ಇದೇ ತಾನೇ? ನಿಜ ಹೇಳಿ. ಏನು ಹೇಳಬೇಕು? ನಿನಗೂ ನಾನಂದ್ರೆ ಇಷ್ಟ ತಾನೆ? ಯಾರು ಹೇಳಿದ್ದು? ಯಾರು ಹೇಳಿದ್ಬೇಕಾಗಿಲ್ಲ, ನಿನ್ನ ಕಣ್ಣು ನೋಡಿದ್ರೆ ಗೊತ್ತಾಗುತ್ತೆ. ಏನು ಗೊತ್ತಾಗುತ್ತೆ? ನಿನ್ನ ಕಣ್ಣು ನೋಡಿದ್ರೆ ಇಂಡಿಯಾ ಪಾಕಿಸ್ತಾನ ಒಂದಾಯ್ತು ಅಂತ ನ್ಯೂಸಾ ಬರುತ್ತೆ. ನಿನಗೂ ನನ್ನ ಮೇಲೆ ಪ್ರೀತಿ ಇದೆ ಅಂತ ಗೊತ್ತಾಗುತ್ತೆ. ಪ್ರೀತಿನಾ? ನೋಡಿ, ಇವಾಗಲೂ ಸುಳ್ಳು ಹೇಳ್ತಾ ಇದ್ದೀರಾ. ನಾನೇನು ಸುಳ್ಳು ಹೇಳ್ತಿಲ್ಲ. ಗೊತ್ತಾಗ್ತಿದೆ ನನಗೆ. ನಿಜ ಹೇಳಬೇಕಂದ್ರೆ ನೀವಂದರೆ ನನಗೆ ತುಂಬ ಇಷ್ಟ. ನೀವೊಂಥರ ಸಮುದ್ರದಲ್ಲಿರೋ ಮುತ್ತಿನ ಥರ. ಆ ಮುತ್ತಿಗೋಸ್ಕರ ನಾನೆಷ್ಟು ವರ್ಷ ಬೇಕಾದರೂ ಕಾಯ್ತೀನಿ. ಆದರೆ ನಾನು ಮಾತ್ರ ಏನು ತೊಂದರೆ ಕೊಡಲ್ಲ. ಏನ್ ಮಾಡ್ತಿದ್ದೀರಾ ಇಲ್ಲಿಬ್ರು? ಏನಿಲ್ಲ, ಸುಮ್ಮನೆ ಹಾಗೆ ಮಾತಾಡ್ತಾ ಇದ್ದೋ. ಸದ್ಯ ಇವಾಗ್ಲಾದ್ರೂ ಮಾತಾಡಿದ್ರಲ್ಲ, ಬನ್ನಿ ಮಾತಾಡ್ಕೊಂಡು ಹೋಗೋಣ. ಟೈಮ್ ಆಯ್ತು, ಪಿ ಜಿ ಕ್ಲೋಸ್ ಮಾಡ್ಬಿಡ್ತಾರೆ.